ಹಾಯ್ ನಮಸ್ಕಾರ ಎಲ್ರಿಗೂ ಸೋನು ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ದೇವರ ನೈವೇದ್ಯಗೂ ಮಾಡ್ಬೋದು, ಇಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಇದು ರೆಸಿಪಿ ಆಗಿರುತ್ತೆ. ನೋಡಿ, ಇವಾಗ ಇದು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇದನ್ನು ಹೇಗೆ ಮಾಡೋದು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಇದನ್ನು ಉತ್ತರ ಕರ್ನಾಟಕ ಸೈಡ್ ಇದನ್ನು ನಾನು ಕುಂಬಳಕಾಯಿ ಗಾರ್ಗಿ ಅಂತ ಹೇಳ್ತೀವಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಿದ್ರೆ ನಾನಿಲ್ಲಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಇಲ್ಲಿ ಬೀಜ ಇದೆಯಲ್ಲ, ಇದನ್ನ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಬೀಜ ಎಲ್ಲ ತೆಗಿಬೇಕು. ಇದನ್ನು ಬೀಜ ತೆಗೆದ್ಬಿಟ್ಟು ನೋಡಿ, ಇವಾಗ ಇದು ಬೀಜ ಇದೆಯಲ್ಲ, ಇದನ್ನೆಲ್ಲ ತೆಗೆದಿದ್ದೀನಿ ನಾನು. ಇದನ್ನು ಇವಾಗ ತುರ್ಕೋಬೇಕು. ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನು ನಾನು ಎಲ್ಲ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತುರಿದ್ಬಿಟ್ಟು ಆದಮೇಲೆ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಫ್ಯಾನ್ ತೊಗೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಇದನ್ನು ಹಾಕಿಬಿಟ್ಟು ನೋಡಿ, ಇವಾಗ ಇದನ್ನು ಕುಂಬಳಕಾಯಿ ತುರಿದಿಟ್ಕೊಂಡಿದ್ನಲ್ಲ, ನಾನು ಅದನ್ನು ಇದರಲ್ಲಿ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ ನಾನು 1 ಕಪ್ನಷ್ಟು ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಬೇಕು ಅಂತ ಹೇಳಿದರೆ ನೀವು ಬೆಲ್ಲ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಇವಾಗ ಇದು ಈ ಥರ ಸ್ವಲ್ಪ ನೀರು ಬಿಟ್ಕೊಂಡು ಇದು ಕುದಿ ಬರಬೇಕು. ಸ್ವಲ್ಪ ಕುದೀತಾ ಇರುತ್ತೆ. ಆ ಟೈಮಲ್ಲಿ ನೋಡಿ, ಇಲ್ಲಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಇದಕ್ಕೆ ನಾನು ಏಲಕ್ಕಿ ಹಾಕಿದ್ದೀನಿ. ಒಂದು 2-3 ಏಲಕ್ಕಿ ಹಾಕಿದ್ದೀನಿ ಸ್ಮೆಲ್ಗೋಸ್ಕರ. ನೋಡಿ, ಇವಾಗ ಇದು ಆ ಥರ ಆದಮೇಲೆ ಇಲ್ಲಿ ಚಪಾತಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಚಪಾತಿ ಹಿಟ್ಟು ಎಷ್ಟೆಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವ್ದು ಚಪಾತಿ ಇಟ್ಟಿದ್ದೀವಿ ಯಾವುದಾದ್ರೂ ಪರವಾಗಿಲ್ಲ. ಇದನ್ನು ಹಾಕ್ಬಿಟ್ಟು ನೋಡಿ, ಈ ಥರ ಗಟ್ಟಿ ಗಟ್ಟಿ ಥರ ಬರಬೇಕು. ಅಲ್ಲಿವರೆಗೂ ಇದನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೋಡಿ ತಳ ಹೆಂಗೆ ಬಿಟ್ಕೊತಾ ಇದೆಯಲ್ಲ, ಈ ಥರ ತಳ ಹತ್ಕೋಬಾರ್ದದು, ಈ ಥರನೇ ಮಾಡ್ಕೋಬೇಕು. ನೋಡಿ, ಇದಾಗಿದೆ. ಸ್ವಲ್ಪ ಒಂದು 10 ನಿಮಿಷ ಇದು ಆರಕ್ಕೆ ಇಟ್ಟಿದ್ದೀನಿ ನಾನು. ಇಲ್ಲಿ ಗಸಗಸೆ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಸ್ವಲ್ಪ ಎಣ್ಣೆ ಕೂಡ, ಇಲ್ಲ ತುಪ್ಪ ಇದ್ದರೆ ತುಪ್ಪ ಕೂಡ ನಾವು ತೊಗೋಬೋದು. ನೋಡಿ, ಇವಾಗ ಇದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು, ಅದು ಇವಾಗ ಆರಿತ್ತಲ್ಲ, ನಾನು ಅದನ್ನೇ ತೊಗೊಂಡ್ಬಿಟ್ಟು ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ಇದಕ್ಕೆ ಗಸಗಸೆ ಹಚ್ಬೇಕು ಸ್ವಲ್ಪ. ನೋಡಿ, ಈ ಥರ ರೌಂಡಾಗಿ ಮಾಡಿಕೊಂಡು ಇದಕ್ಕೆ ಗಸಗಸೆ ಇಲ್ಲ ಬಿಳಿ ಎಳ್ಳು ಇದ್ದರೂ ಕೂಡ ನೀವು ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಬೋದು. ನೋಡಿ, ಅದೇ ಥರ ಇನ್ನೊಂದು ಮಾಡ್ತಾಯಿದ್ದೀನಿ. ನೋಡಿ, ಈ ಥರನೇ ಮಾಡಬೇಕು. ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ಗೆ ಎಲ್ಲನೂ ಶೇರ್ ಮಾಡಿ. ನೋಡಿ, ಈ ಥರ ಒಂದೇ ಥರ ಮಾಡಿಕೊಂಡು ಈ ಥರನೇ ಮಾಡಿ ಇಟ್ಕೋಬೇಕು ಇದನ್ನು. ನೋಡಿ, ಈ ಥರನೇ. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ. ರೆಡಿ ಆದಮೇಲೆ ಇಲ್ಲಿ ನಾನು ಬಿಸಿ ಎಣ್ಣೆ ಇಟ್ಕೊಂಡಿದ್ದೆ ಕಾಯಕ್ಕಂತ. ಇದು ಬಿಸಿ ಆಗಿದೆ ಎಣ್ಣೆ. ಬಿಸಿ ಎಣ್ಣೆಗೆ ನಾನು ಇದನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಬಿಸಿ ಇರುತ್ತೆ, ನೀವು ಸ್ಲೋ ಆಗಿ ಹಾಕಿ. ನೋಡಿ, ಈ ಥರ ಎಣ್ಣೆ ಬಿಸಿ ಆದಮೇಲೆ ನೋಡಿ ಎಷ್ಟೊಂದು ಈ ಥರ ಸ್ವಲ್ಪ ಇದು ರೆಡ್ ಕಲರ್ ಬರಬೇಕು. ರೆಡ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡ್ ಕಲರ್ ಬಂದಿದೆ. ನಾನು ಇದನ್ನು ಎಣ್ಣೆಯಿಂದ ಹೊರಗಡೆ ತೆಗಿತಾ ಇದ್ದೀನಿ. ನೋಡಿ, ಇದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನೇ ನಾನು ಮಾಡ್ಕೊಂಡಿದ್ನಲ್ಲ, ಇನ್ನೊಂದು ಸರಿ ಇದನ್ನು ಈ ಥರ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆಗೆ. ನೋಡಿ, ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದು ಕೂಡ ಆಗಿದೆ. ಈಗ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಮಾಡಿರೋದು ಉತ್ತರ ಕರ್ನಾಟಕ ಕುಂಬಳಕಾಯಿ ಗಾರ್ಗಿ ರೆಡಿ ಇದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.